ತಿಳಿಸುತ್ತಾ ಇದೀಗ ಕವಿಗಳ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಗೀತ ರಚನಾಕಾರರಾದಂತಹ ಶ್ರೀಯುತ ಶಶಿರಾಜ್ ಅರತಲೆ ಅವರು ಒಂದೆರಡು ಮಾತನ್ನ ಹಾಡಬೇಕಾಗಿ ಕೊಡ್ತಾ ಇದ್ದೀನಿ. ವಿಶ್ವ ರಂಗಭೂಮಿಯ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಕೂಡ. ಸೊ ವೇದಿಕೆ ಮೇಲೆ ಗಣ್ಯರಿದ್ದೀರಿ ಮತ್ತು ಎದುರುಗಡೆ ಮಹಾಗಣ್ಯರು ಅಂತ ನಾನು ಭಾವಿಸ್ತೀನಿ, ಮಹಾಜನರು ಇದ್ದೀರಿ. ಸೊ ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಆಡೋದಕ್ಕೆ ಬಯಸ್ತೀನಿ. ಈಗಾಗಲೇ ಶಿವಪ್ರಸಾದ್ ಅಣ್ಣ ಅವರು ಸಾಕಷ್ಟು ಆಳವಾದ ಅರಿವಿನ ಮಾತುಗಳನ್ನು ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅದಕ್ಕಿಂತ ಭಿನ್ನವಾಗಿ ನಾನೇನು ಮಾತಾಡೋದಕ್ಕಾಗಲ್ಲ ಅಂತ ನನ್ನ ಭಾವನೆ. ಸೊ ಆದರೆ ನಾನು ಬೇರೆ ಆಸ್ಪೆಕ್ಟ್ಸಲ್ಲಿ ಒಂದೆರಡು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಿಯಿಂದ ಇವತ್ತಿನ ತನಕ ಕೂಡ ಸಂಘರ್ಷ ಅನ್ನೋದು ನಡೀತಾನೆ ಇದೆ. ಅರಿಸ್ಟಾಟಲ್ ಹೇಳ್ತಾರೆ, ಮನುಷ್ಯ ಸಂಘಜೀವಿ, ನಾವು ಗುಂಪಾಗಿ ಬದುಕಬೇಕು, ವ್ಯಕ್ತಿಗಳ ನಡುವೆ ಒಂದು ಸಾಮರಸ್ಯ, ಸೌಹಾರ್ದತೆ, ಸಂಬಂಧ, ಪ್ರೀತಿಗಳನ್ನ ಇಟ್ಕೊಂಡು ಬದುಕಬೇಕು ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಮನುಷ್ಯ ಹುಟ್ಟಿ ಒಂದು ಗುಂಪಾಗಿ ಕುಟುಂಬವಾಗಿ ಬದುಕುವ ಆಗಿನಿಂದನೂ ಇವತ್ತಿನ ತನಕ ಕೂಡ ಸಂಘರ್ಷಗಳಿದ್ದಾವೆ. ಆ ಸಂಘರ್ಷಗಳನ್ನು ಒಡೆಯುವಲ್ಲಿ ಒಂದು ಸಾಂಸ್ಕೃತಿಕತೆಯು ಭಾಳಷ್ಟು ಕೆಲಸ ಮಾಡಿದೆ. ಇವತ್ತು ಹಳ್ಳಿಗಳಲ್ಲಿ ಯಾಕಷ್ಟು ಒಗ್ಗಟ್ಟಾಗಿದ್ದಾರೆ ಅಂತಂದರೆ ಅಲ್ಲಿನ ಸಾಂಸ್ಕೃತಿಕತೆಯ ಬೇರು ಅಲ್ಲಿದೆ. ಆ ಕಾರಣಕ್ಕೆ ನಗರಕ್ಕಿಂತ ಹಳ್ಳಿ ಒಳಗಿನ ಸಾಮರಸ್ಯ ದೊಡ್ಡದು. ಸೊ ಇಂತಹ ಸಾಮರಸ್ಯ ನಾವು ಬುದ್ಧನ ಕಾಲದಿಂದನೂ ಇವತ್ತಿನ ಅಂಬೇಡ್ಕರ್ ಕಾಲದ ತನಕ ಕೂಡ ನಾವು ನೋಡ್ಬೋದು. ಸೊ ಬುದ್ಧ ಅವರು ಕಾಲದಲ್ಲಿ ಅವರಿಗೆ ರಾಜ್ಯ ಇತ್ತು, ಅಧಿಕಾರ ಇತ್ತು, ರಾಜರಾಗಿದ್ದರು. ಸೊ ಎಲ್ಲ ಇದ್ದರೂ ಕೂಡ ಅವರು ರಾಜ್ಯ ಹಾಳಿ ಬದಲಾಯಿಸೋದಕ್ಕಿಂತಲೂ ಕೂಡ ಪ್ರೀತಿಯನ್ನು ಬಿತ್ತಿ ಬದಲಾಯಿಸ್ಬೋದು, ಪ್ರೀತಿಯನ್ನು ಬಿತ್ತೋದ್ರಿಂದ ಬಹುದೊಡ್ಡ ಬದಲಾವಣೆಯನ್ನು ಕಾಣ್ಬೋದು ಅನ್ನುವಂತಹ ಒಂದು ನಂಬಿಕೆಯಿಂದ ಅವರು ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಬೋದು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇವತ್ತು ಬುದ್ಧ ಜಗತ್ತನ್ನೇ ಗೆದ್ದಿದ್ದಾರೆ. ಹಲವಾರು ದೇಶಗಳಲ್ಲಿ ಇವತ್ತು ಬೌದ್ಧ ಧರ್ಮ ಇದೆ, ಬೌದ್ಧ ಒಂದು ಬುದ್ಧನ ಒಂದು ಪ್ರೀತಿಯ ಸಿದ್ಧಾಂತ ಇದೆ ಇವತ್ತು ಅಲ್ಲಿ. ಆದರೆ ಬುದ್ಧ ಹುಟ್ಟಿ ಅವರ ಕಾಲಘಟ್ಟ ಮುಗಿದ 1000 ವರ್ಷಗಳ ಒಂದು ಕಾಲಘಟ್ಟಕ್ಕೆ ಬಸವಣ್ಣ ಅವರು ಜನಿಸ್ತಾರೆ. ಬಸವಣ್ಣ ಅವರು ದಯವೇ ಧರ್ಮದ ಮೂಲ ಅಂತ ಹೇಳ್ತಾರೆ. ಆದರೆ ಇವತ್ತು ಧರ್ಮ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಿದ್ದಾವೆ. ಇವತ್ತು ಧರ್ಮದ ಹೆಸರಿನಲ್ಲಿ ಇವತ್ತು ಮನುಷ್ಯತ್ವವನ್ನು ಕೊಲೆ ಮಾಡುವ ಕ್ರೌರ್ಯಗಳು ಇವತ್ತು ಎದ್ದು ಕಾಣ್ತಾ ಇದ್ದಾವೆ. ಆದರೆ ನಮಗೆ ಧರ್ಮ ಅನ್ನೋದು ಅರ್ಥ ಆಗ್ಬೇಕಾದ್ರೆ ಬಸವಣ್ಣವರ ವಚನ ಸಿದ್ಧಾಂತ, ಅವರ ಕಾಯಕ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಧರ್ಮ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಅವತ್ತು ಅವರು ದಯವೇ ಧರ್ಮದ ಮೂಲ, ದಯದಿಂದ ಮನುಷ್ಯ ನಡುವೆ ಒಂದು ಸೌಹಾರ್ದತೆಯನ್ನು ಕಟ್ಬೋದು ಅಂತ ಬೋಧಿಸಿದ್ರು. ಆದರೆ ಅವರು ಗತಿಸಿದ 1000 ವರ್ಷಗಳ ನಂತರ ಅಂಬೇಡ್ಕರ್ ಈ ನೆಲದಲ್ಲಿ ಜನಿಸ್ತಾರೆ. ಆದರೆ ಬುದ್ಧ ಹೇಳಿದ ಮತ್ತು ಬಸವಣ್ಣ ಹೇಳಿದ ಪ್ರೀತಿ ಮತ್ತು ದಯೆ ಈ ಒಂದು ನೆಲದಲ್ಲಿ ಅಂಬೇಡ್ಕರ್ ಕಾಲಕ್ಕೆ ಅಷ್ಟು ಕೆಲಸ ಮಾಡಲ್ಲ, ಅದನ್ನು ಕೊಂದು ಬಿಟ್ಟಿರ್ತಾರೆ. ಸೊ ಆಗ ಅಂಬೇಡ್ಕರ್ಗೆ ಅರ್ಥ ಆಗುತ್ತೆ, ಪ್ರೀತಿಯೂ ದಯವೂ ಭಾಳ ಮುಖ್ಯ, ಅದರ ನಡುವೆ ಮನುಷ್ಯರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತಂದರೆ ಅದು ಹಕ್ಕು ಆಗಬೇಕು ಅಂಥೇಳಿ ಕಾನ್ಸ್ಟಿಟ್ಯೂಷನನ್ನು ಬರೀತಾರೆ. ಇದು ಕಾನೂನಿನ ಕಾಲ. ಪ್ರೀತಿಯ ದಯೆಯ ಕಾಲದಲ್ಲಿ ಏನು ಸಾಮರಸ್ಯ ಕಟ್ಟಕ್ಕೆ ಸಾಧ್ಯ ಆಯಿತೋ ಅದೇ ಮೂಲ ಬೇರನ್ನು ಇಟ್ಕೊಂಡು ಹಕ್ಕಿನ ಪರಿಭಾಷೆಯಲ್ಲಿ ಕಾನೂನಿನ ಮೂಲಕ ಒಂದು ಸಾಮರಸ್ಯ ಕಟ್ಟೋದಕ್ಕೆ ಅಂಬೇಡ್ಕರ್ ಅವರು ಮಾಡಿದ ಪ್ರಯತ್ನ ಇವತ್ತು ನಮ್ಮ ಭಾರತದ ಮೂಲ ಏನು ಸಿದ್ಧಾಂತ ಇದೆ, ಅಣ್ಣವರು ಮಾತಾಡಿದ್ರಲ್ಲ ಇಷ್ಟೊತ್ತು, ನಮ್ಮ ಜನಪದರು, ರಂಗಕರ್ಮಿಗಳು ಕಟ್ಕೊಬಂದಂಥ ಸಾಂಸ್ಕೃತಿಕ ಪರಂಪರೆಯಲ್ಲಿದ್ದಂಥ ಮಾನವೀಯ ಮೌಲ್ಯವನ್ನು ಮತ್ತು ವಾಪಸ್ ನಮಗೆ ಉಣಬಡಿಸಿದ್ದು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರು. ಹಾಗಾಗಿ ಈ 3 ಮಹಾನ್ ವ್ಯಕ್ತಿಗಳು ಇವತ್ತು ಜಗತ್ತಿನ ಹಲವು ದೇಶಗಳಿಗೆ ವಿಸ್ತರಿಸ್ಕೊಂಡಿದ್ದಾರೆ. ಅವರ ಸಿದ್ಧಾಂತವನ್ನು ಹಲವಾರು ದೇಶಗಳು ಅನುಸರಿಸ್ತಾ ಇದ್ದಾವೆ. ಆದರೆ ನಮ್ಮ ದೇಶದಲ್ಲಿ ದುರಂತ ಅದನ್ನು ನಾವು ಮರೀತಾ ಇದ್ದೀವಿ. ಅವುಗಳನ್ನು ಮುನ್ನೆಲೆಗೆ ತರುವ ಮತ್ತೆ ಅವುಗಳನ್ನು ಮರುಸ್ಥಾಪಿಸುವ ಕೆಲಸ ಯಾರಾದ್ರಿಂದ ಮಾಡೋಕ್ಕೆ ಸಾಧ್ಯ ಇದೆ ಅಂತಂದರೆ ಅದು ಯಾರಿಂದನೂ ಸಾಧ್ಯ ಇಲ್ಲ. ಒಬ್ಬ ರಾಜಕಾರಣಿಗಳಿಂದ, ಅಧಿಕಾರಿಯಿಂದ, ಈ ದೇಶವನ್ನು ಆಳುವ ಅಥವಾ ಈ ದೇಶವನ್ನು ಹಿಡ್ಕೊಂಡಿರುವಂಥ ಕಾರ್ಪೊರೇಟ್ಗಳಿಂದ ಸಾಧ್ಯನೇ ಇಲ್ಲ. ಯಾರಿಂದ ಸಾಧ್ಯ ಅಂದರೆ ಕಲಾವಿದರಿಂದ ಮಾತ್ರ ಸಾಧ್ಯ, ಸಾಂಸ್ಕೃತಿಕ ಪರಂಪರೆಯಿಂದ ಮಾತ್ರ ಸಾಧ್ಯ. ಯಾಕಂದರೆ ಅಣ್ಣವರು ಹೇಳ್ತಾ ಇದ್ರು, 10,000 ಜನರನ್ನು ಎದುರುಗಡೆ ಇಟ್ಕೊಂಡು 100 ನೋವುಗಳನ್ನು ತನ್ನೊಳಗೆ ನುಂಗ್ಕೊಂಡು ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸೋದಕ್ಕೆ ಒಬ್ಬ ಕಲಾವಿದ ಹಾಡಾಡೋದು, ಅಭಿನಯಿಸೋದು ಇದೆಯಲ್ಲ, ಅದು ಭಾಳ ದೊಡ್ಡದು. ಸೊ ಇವತ್ತು ನಾವು ಧೈರ್ಯವಾಗಿ ಎಲ್ಲರೂ ಮಾತಾಡೋದಕ್ಕೆ ಯಾರಿಗಾರು ಧೈರ್ಯ ಇದೆ ಅಂದರೆ ಅದು ಹಾಡುಗಾರರಿಗೆ, ಕಲಾವಿದರಿಗೆ, ಅಭಿನಯಿಸೋರಿಗೆ, ರಂಗಕರ್ಮಿಗಳಿಗೆ ಮಾತ್ರ, ಸಾಂಸ್ಕೃತಿಕ ಪ್ರಯಾಣದಲ್ಲಿ ನಡೆಯೋರಿಗೆ ಮಾತ್ರ ಧೈರ್ಯ ಇರುತ್ತೆ. ಹಾಗಾಗಿ ನಾವು
ಮುಚ್ಚಿಟ್ಟಲ್ಪಟ್ಟ ಸತ್ಯಗಳಿದಾವಲ್ಲ ಅಥವಾ ಮರೆತು ಹೋದ ದಾರಿಗಳಿದಾವಲ್ಲ, ಆ ಸತ್ಯಗಳನ್ನು ಪುನಃ ನೆನಪು ಮಾಡ್ಕೊಳ್ತಾ ಮರೆತು ಹೋದ ದಾರಿಗಳಲ್ಲಿ ಮತ್ತೆ ಮರುಪ್ರಯಾಣ ಮಾಡ್ತಾ ಬುದ್ಧನನ್ನು, ಅಂಬೇಡ್ಕರನನ್ನು, ಬಸವಣ್ಣನನ್ನು ಹುಡುಕಿಕೊಳ್ತಾ ಒಂದು ನಮ್ಮ ನಡುವಿನ ಒಂದು ಏನು ಹೇಳ್ತೀವಿ ಸೌಹಾರ್ದತೆಯ ಪರಂಪರೆಯನ್ನು, ಸಮಾಜವನ್ನು ನಾವೆಲ್ಲ ಕಟ್ಟಬೇಕಾಗಿದೆ. ಹಾಗಾಗಿ ವಿಶ್ವ ರಂಗಭೂಮಿಯ ದಿನದಂದೇ ನಾವು ಈ ಥರ ಶಪಥವನ್ನು ಮಾಡಬೇಕಾಗಿದೆ. ಹಳೆಯ ಬೇರಿಗೆ ಹೊಸ ಚಿಗುರನ್ನು ಕೊಡಬೇಕಾಗಿದೆ. ನಾವು ಮಾಡಿದ ಹಬ್ಬಗಳು, ಜಾತ್ರೆಗಳು, ಪರೀಕ್ಷೆಗಳು ಮತ್ತಿತರೆ ಸಾಂಸ್ಕೃತಿಕ ಏನು ಆಯಾಮಗಳಿದ್ದಾವೆ ಇವುಗಳೆಲ್ಲವೂ ಕೂಡ ನಾವು ಇವೆಲ್ಲವನ್ನು ಕೂಡ ಹೊಸ ಒಂದು ಪರಿಭಾಷೆಯಲ್ಲಿ ಮರುಕಟ್ಟಬೇಕಾದಂಥ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ಇವತ್ತು ಸುಳ್ಳನ್ನೇ ಸತ್ಯ ಮಾಡಿ, ಧರ್ಮವನ್ನೇ ಅಧರ್ಮ ಮಾಡಿ, ನಮ್ಮ ನಡುವಿನ ಸಾಮರಸ್ಯನ, ಪ್ರೀತಿನ ಕೊಲ್ಲುವಂಥ ಕ್ರೌರ್ಯ ದಿನ ದಿನ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಬರೀ ಸಾಂಸ್ಕೃತಿಕ ಕಲಾವಿದರಿಗೆ, ಸಾಂಸ್ಕೃತಿಕ ಕಾಯಕ ಮಾಡುವವರಿಗೆ ಬರೀ ಅಭಿನಯಿಸುವುದಲ್ಲ, ಬರೀ ಹಾಡು ಬರೆಯೋದಲ್ಲ, ಬರೀ ಅದನ್ನು ಬೋಧಿಸೋದಲ್ಲ, ಅದನ್ನು ಕಟ್ಟಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ, ಇಂತಹ ಒಂದು ದೊಡ್ಡ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ಹಳ್ಳಿಗೋಗಿ, ಗಲ್ಲಿಗೋಗಿ, ಡೆಲ್ಲಿವರೆಗೂ ಕೂಡ ಹೋಗಿ ಈ ಒಂದು ಪರಂಪರೆಯನ್ನು ಬಿತ್ತುವ ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಗೆಲ್ಲರಿಗೂ ಶರಣಾರ್ಥಿ. ನನ್ನ ಈ ಮಾತುಗಳೊಂದಿಗೆ ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.